ದೇವರು ತ್ರೇತಾಯುಗದಲ್ಲಿ ಲಕ್ಷ್ಮಣ ಶೂರ್ಪನಖಿಯ ಮೂಗನ್ನು ಕತ್ತರಿಸಿದಂಥ ಜಾಗ ಇದೆ. ರಾಮ ಲಕ್ಷ್ಮಣ ಸೀತೆ ಎಂದಿನಂತೆ ಪಂಚವಟಿಲಿ ತಮ್ಮ ದೈನಂದಿನ ಕೆಲಸದಲ್ಲಿ ನಿರತರಾಗಿದ್ದರು. ಎಲ್ಲಿಂದನೋ ಬಂದಂಥ ಮಾಯಾವಿ ಶೂರ್ಪನಖಿ ಶ್ರೀರಾಮನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಮೋಹಕ್ಕೊಳಗಾದ್ಲು. ಶ್ರೀರಾಮನ ಹತ್ರ ಬಂದ್ಬಿಟ್ಟು ಈ ವಿಚಾರನ ಪ್ರಸ್ತಾಪಿಸಿದಾಗ ಶ್ರೀರಾಮ ಸೀದಾ ಹೇಳ್ಬಿಟ್ರು, ನೋಡ್ತಾಯಿ ನಾನು ವಿವಾಹಿತ, ನನ್ನ ನಂಬ್ಕೊಂಡು ಅರ್ಧಾಂಗಿ ಸೀತೆ ಕಾಯ್ತಾ ಇದ್ದಾಳೆ, ಆದರೆ ನನ್ನ ತಮ್ಮ ಲಕ್ಷ್ಮಣ ಒಬ್ಬಂಟಿಯಾಗಿದ್ದಾನೆ, ನೀನು ಲಕ್ಷ್ಮಣನ ನೋಡು ಅಂತ ಹೇಳಿದಾಗ ಶೂರ್ಪನಖಿ ಸೀದಾ ಬಂದು ಲಕ್ಷ್ಮಣನ್ನ ಅಪ್ರೋಚ್ ಮಾಡಿದಾಗ ಲಕ್ಷ್ಮಣ ಶೂರ್ಪನಖಿಯ ಮುಖದ ಮೇಲೆ ಹಾಗೆ ಎಳೆಬಿಟ್ರು. ನೋಡ್ತಾಯಿ ನಮ್ಮಣ್ಣ ಶ್ರೀರಾಮನ ಭಕ್ತ, ನಾನು ಪ್ರತಿನಿತ್ಯ ಶ್ರೀರಾಮನ ಸೇವೆ ಮಾಡೋದೇ ನನಗಿಷ್ಟ, ಅದು ಬಿಟ್ಟು ಬೇರೆ ಯಾವುದು ನನ್ನ ಆಸಕ್ತಿ ಇಲ್ಲ ಅಂತ. ಇದಕ್ಕೆಲ್ಲ ಇಲ್ಲಿ ನಿಂತಿರೋ ಸೀತೆನೇ ಕಾರಣ ಅಂತಂದ್ಬಿಟ್ಟು ಸೀದಾ ಸೀತೆ ಮೇಲೆ ಜಗಳಕ್ಕೆ ಎರಗ್ಬಿಡೋದ. ಸೀತೆ ಮೇಲೆ ಎರಗ್ತಾ ಇರೋವಂಥ ದೃಶ್ಯ ನೋಡಿದಂಥ ಲಕ್ಷ್ಮಣ ಸೀದಾ ಓಡಿ ಬಂದ್ಬಿಟ್ಟು ಒಮ್ಮೆಲೆ ಎಗ್ರಿ ಶೂರ್ಪನಖಿಯ ಮೂಗನ್ನು ಕತ್ತರಿಸ್ಬಿಟ್ರು. ಇಡೀ ರಾಮಾಯಣದ ಮೇಜರ್ ಟ್ವಿಸ್ಟು ಇಲ್ಲಿಂದಾನೇ ಶುರುವಾಗಿತ್ತು. ರಾವಣನ ತಂಗಿನ ಮುಟ್ಟಿದ್ರೆ ಬಿಡ್ತಾನ? ರಾವಣನ ದೆಸೆಯಿಂದ ಆ ಮಾಯಾ ಜಿಂಕೆ ಸೀತಾಮಾತೆಯ ಕಣ್ಣಿಗೆ ಕಾಣಿಸಿದ್ದು, ಸೀತಾಮಾತೆಗೆ ಆ ಜಿಂಕೆ ಬೇಕು ಅಂತನ್ಸಿದ್ದು, ಶ್ರೀರಾಮ ಆ ಮಾಯಾ ಜಿಂಕೆಯ ಹಿಂದೆ ಓಡಿದ್ದು. ರಾಮ ಲಕ್ಷ್ಮಣರಿದ್ದಂಥ ಸಮಯ ನೋಡಿ ರಾವಣ ವೇಷ ಬದಲಾಯಿಸಿಕೊಂಡು ಸೀತಾಮಾತೆಯನ್ನ ಅಪಹರಿಸೇ ಬಿಟ್ಟ. ದಶಕಂಠ ರಾವಣ ಅಲ್ಲಿ ಆಲ್ರೆಡಿ ಸೀತಾಪರ್ಣ ಮಾಡ್ಬಿಟ್ಟಿದ್ರು. ಅಲ್ಲಿಂದ ತುಂಬಾ ದೂರ ಇರೋವಂಥ ಶ್ರೀರಾಮನ ಬಾಣ ಯಾವಾಗ ಆ ಮಾಯಾ ಜಿಂಕೆಗೆ ನಾಡ್ತೋ ಅವಾಗ ಗೊತ್ತಾಯ್ತು ಶ್ರೀರಾಮಂಗೆ ಇದು ಮಾಯಾ ಜಿಂಕೆ ಅಲ್ಲ, ಇದರಿಂದ ಏನು ಕುತಂತ್ರ ಅಡಗಿದೆ ಅಂತ. ರಾಮ ಲಕ್ಷ್ಮಣ ಇಬ್ರು ಸೀತೆನ ಹುಡುಕೊಂಡು ಕುಟೀರಕ್ಕೆ ಬರ್ತಾರೆ, ಆದ್ರೆ ಕುಟೀರದಲ್ಲಿ ಸೀತೆ ಇರ್ಲಿಲ್ಲ. ರಾಮ ಲಕ್ಷ್ಮಣರಿಬ್ರು ಸೀತಾಮಾತೆಯನ್ನು ಹುಡುಕೊಂಡು ಈ ಜಾಗಕ್ಕೆ ಬಂದಾಗ ಇಲ್ಲಿ ಜಟಾಯು ಸಾವಿನ ಅಂಚಿನಲ್ಲಿ ರಕ್ತದ ಮಡುವಿನಲ್ಲಿ ಕಂಡು ಬಂದರು. ಶ್ರೀರಾಮನಿಗೆ ಜಟಾಯು ತಂದೆಯ ಸಮಾನ. ಜಟಾಯುವಿನ ಕೊನೆಯ ಕಾಲದಲ್ಲಿ ಶ್ರೀರಾಮನೇ ಅಂತ್ಯ ಸಂಸ್ಕಾರ ಮಾಡಿದ್ದು. ಸಾವು ಬಂದರೆ ಜಟಾಯು ಥರ ಸಾವು ಬರಬೇಕು ಕಣ್ರಿ. ಜಟಾಯು ತನ್ನ ವೃದ್ಧಾಪ್ಯದಲ್ಲೂ ಸೀತೆಯನ್ನು ಕಾಪಾಡೋಕ್ಕೋಸ್ಕರ ರಾವಣನ ಜೊತೆ ಘನಘೋರವಾಗಿ ಯುದ್ಧ ಮಾಡಿ ಯುದ್ಧದಲ್ಲಿ ಸೋತರೂ ಸಹ ಜಟಾಯು ತನ್ನ ಪ್ರಾಣವನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ದ. ರಾಮ ಬಂದಾದ್ಮೇಲೆ ರಾವಣನ ಸುಳಿವು ಕೊಟ್ಟಾದ್ಮೇಲೆ ಜಟಾಯು ತನ್ನ ಪ್ರಾಣ ಬಿಟ್ಟಿದ್ದು. ಅಹಂಕಾರದಿಂದ ಕಪಟ ಬಲದಿಂದ ರಾವಣ ಅಪಹರಿಸಿದ್ದ ಸೀತೆಯನ್ನ ಬಲವಂತದಿಂದ ಪುಷ್ಪಕ ವಿಮಾನದಲ್ಲಿ ಕೂರಿಸಿ ಹಾರಿದ ದಕ್ಷಿಣದೆಡೆಗೆ. ಅದೇ ದಕ್ಷಿಣಕ್ಕೆ ರಾಮ ಲಕ್ಷ್ಮಣ ಹೆಜ್ಜೆ ಹಾಕಿದ್ರು. ಹಾಗಾದ್ರೆ ಸೀತಾಮಾತೆನ ಯಾರು ಹೊತ್ಕೊಂಡೋದ್ರು? ಎಲ್ಲಿಗೆ ಹೊತ್ಕೊಂಡೋದ್ರು? ಉತ್ತರ ನನಗೆ ನಿಮಗೆ ಗೊತ್ತು, ರಾಮ ಲಕ್ಷ್ಮಣರಿಗೆ ಗೊತ್ತಿರಲಿಲ್ಲ.